ವಯಸ್ಸು ಬರೀ 40 ಪ್ಲಸ್ 40 ಪ್ಲಸ್ ಆದರೆ ನಾವು ಕಾಣೋದು ಮಾತ್ರ 60 ವರ್ಷದವ್ರ ಥರ ಕಾಣ್ತಾ ಇರ್ತೀವಿ. ಯಾಕೆಂದರೆ ಈ ನಮ್ಮ ಲೈಫ್ ಸ್ಟೈಲು, ಈ ನಮ್ಮ ಒಂದು ಸ್ಟ್ರೆಸ್ ಭರಿತ ಜೀವನದಿಂದ. ಸೊ ನಮಗೆ ಫಂಕ್ಷನ್ಸ್ಗಳಿಗೆ ಹೋಗಬೇಕು ಅರ್ಜೆಂಟು, ಆದರೆ ನಾವು ನಮ್ಮ ಸ್ಕಿನ್ ಕೇರನ್ನು ಮಾಡಿಕೊಂಡೇ ಇರೋದಿಲ್ಲ. ಸೊ ಇದನ್ನು ಮಾಡ್ಕೊಳ್ಳಿ. ನೀವು ಒಂದು ಯಾವ ಪಾರ್ಲರ್ಗೂ ಹೋಗೋದು ಬೇಡ. ನಿಮ್ಮ ಮನೇಲೆ ನೀವು ನಿಮ್ಮ ಸ್ಕಿನ್ನನ್ನು ಮತ್ತೆ ನಿಮ್ಮ ಒಂದು ಹಳೆಯ ವಯಸ್ಸಿನ ರೀತಿ, ಚಿಕ್ಕ ವಯಸ್ಸಿನ ರೀತಿ ಕಾಣ್ತೀರಾ. ಈ ಒಂದು ತುಂಬ ಈಸಿಯಾಗಿರುವಂಥ ಪ್ಯಾಕನ್ನು ಇವತ್ತೇ ಮಾಡಿಕೊಂಡು ಯೂಸ್ ಮಾಡಿ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ನೋಡ್ತಾ ಇದ್ದೀರಲ್ಲ, ತುಂಬ ಸುಲಭವಾಗಿರುವಂಥ ಫೇಸ್ ಪ್ಯಾಕು. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಒಂದು 30 ನಿಮಿಷ, 20ರಿಂದ 30 ನಿಮಿಷ ಇದ್ದರೆ ಸಾಕಾಗುತ್ತೆ. ಈ ಒಂದು ಫೇಸ್ ಪ್ಯಾಕನ್ನು ಎಲ್ಲರೂ ಹಾಕ್ಬೋದಾ? ಇದ್ರ ರಿಸಲ್ಟ್ ಎಷ್ಟು ದಿನಕ್ಕೆ ಬರುತ್ತೆ ಮತ್ತು ಏನೇನು ಹಾಕಬೇಕು ಮತ್ತು ಇದಕ್ಕೆ ಎಷ್ಟು ಹೊತ್ತು ಇಡಬೇಕು, ಯಾವಾಗ ಹಚ್ಕೊಳ್ಬೇಕು ಅನ್ನೋದನ್ನು ಪೂರ್ತಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ. ಸೊ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಈ ಪ್ಯಾಕನ್ನು ಮಾಡಲಿಕ್ಕೆ ಮೊದಲಿಗೆ ನಮಗೆ ಬೇಯಿಸಿರೋಂಥ ಅನ್ನ ಬೇಕು. ಅಕ್ಕಿ ಯಾವುದಾದ್ರೂ ಆಗ್ಬೋದು. ನಮ್ಮ ಅಡುಗೆ ಮನೆಯಲ್ಲಿ ಊಟ ಮಾಡಲಿಕ್ಕೆ ಏನು ಅನ್ನ ಮಾಡ್ತೀವಿ ಆ ಅಕ್ಕಿ ಕೂಡ ನಡೆಯುತ್ತೆ, ಇಲ್ಲ ರೇಷನ್ ಅಕ್ಕಿ ಕೂಡ ನಡೆಯುತ್ತೆ, ಇಲ್ಲ ಬಾಸ್ಮತಿ ಕೂಡ ನಡೆಯುತ್ತೆ. ಆದಷ್ಟು ನೀವು ರೇಷನ್ ಅಕ್ಕಿ ಮತ್ತು ಈ ಸೋನಾ ಮಸೂರಿ, BT ರೈಸ್ ಎಲ್ಲ ಬರುತ್ತಲ್ಲ, ಅದೇ ಸಾಕಾಗುತ್ತೆ. ನಾನು ಈ ರೀತಿ ಬೇಯಿಸಿರೋಂಥ ಮಾಮೂಲಿ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಅದನ್ನ ಇಟ್ಕೊಂಡಿದ್ದೀನಿ. ಈ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಬೇಯಿಸಿರೋಂಥ ಅನ್ನನ ತಗೊಳ್ತಾ ಇದ್ದೀನಿ. ನೀವು ಇಲ್ಲಿ ಮಿಕ್ಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ಬೆಂದಿದ್ರೆ ಇದು ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು. ಗೋಧಿ ಹಿಟ್ಟಲ್ಲಿ ಗ್ಲುಟನ್ ಅನ್ನೋ ಅಂಶ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಲಿಫ್ಟ್ ಮಾಡುತ್ತೆ, ಟೈಟ್ ಮಾಡುತ್ತೆ. ಮತ್ತು ಅನ್ನನೂ ಅಷ್ಟೇ, ಅನ್ನದಲ್ಲಿ ಸ್ಟಾರ್ಚ್ ಅಂಶ ಇರೋದ್ರಿಂದ ಅದು ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಆಗಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಗೋಧಿ ಹಿಟ್ಟು 2 ಟೇಬಲ್ ಸ್ಪೂನು ಮತ್ತು ಬೇಯಿಸಿರೋ ಅನ್ನ 2 ಟೇಬಲ್ ಸ್ಪೂನು, ಇದು ಎರಡನ್ನೂ ಹಾಕೊಂಡಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಮೊಸರನ್ನು ತಗೊಳ್ತಾ ಇದ್ದೀನಿ. ತುಂಬ ಹುಳಿ ಮೊಸರು ತಗೋಬೇಡಿ, ಸ್ವಲ್ಪ ಒಂದು ಮೀಡಿಯಮ್ ಇದ್ರೆ ಓಕೆ, ಇಲ್ಲಾಂದರೆ ಸಪ್ಪೆ ಇದ್ರೂ ಪರವಾಗಿಲ್ಲ. ಅಂದರೆ ನೈಟ್ ನಾವು ಹಾಕಿದ್ವಿ, ಬೆಳಗ್ಗೆ ಯೂಸ್ ಮಾಡಿದ್ರು ಓಕೆ. ಸೊ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ. ಈ ಮೊಸರಲ್ಲಿ ನಮಗೆ ಲ್ಯಾಕ್ಟಿಕ್ ಅಂಶ ಇರೋದ್ರಿಂದ ಈ ಒಂದು ಪ್ಯಾಕನ್ನು ನಾವು ಬೆಳಗ್ಗೆ ಹೊತ್ತು ಯೂಸ್ ಮಾಡೋದು ಬೇಡ. ಯಾಕೆಂದರೆ ನಾವು ಬೆಳಗ್ಗೆ ಮರೆತು ಕೂಡ ಏನಾದರೂ ಹೊರಗಡೆ ಹೋಗುವಂಥ ಕೆಲಸಗಳಿದ್ರೆ ನಮಗೆ ಅದು ಉಪಯೋಗದ ಬದಲು ಅನುಪಯೋಗ ಆಗೋಗುತ್ತೆ. ಅಂದರೆ ಒಳ್ಳೇದು ಹೋಗಿ ಇನ್ನೂ ಉಲ್ಟಾ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಯಾಕನ್ನು ನಾವು ರಾತ್ರಿ ಹೊತ್ತು ಹಚ್ಕೊಳ್ಬೇಕು. ಸೊ ನಾಳೆ ಫಂಕ್ಷನ್ ಇದೆ, ಇವತ್ತು ನಾವು ನೈಟ್ ನಾವು ಒಂದು ಅರ್ಧ ಗಂಟೆ ಇದನ್ನು ಹಚ್ಕೊಂಡು ಬಿಟ್ಬಿಟ್ರೆ ಸಾಕು. ಈ ಒಂದು ಪೇಸ್ಟನ್ನು ಮಾಡಲಿಕ್ಕೆ ಸ್ವಲ್ಪ ಏನಾದರೂ ನಿಮಗೆ ತುಂಬ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ಬೋದು. ತೆಳು ಆಯಿತು ಅಂತ ಅನ್ಸಿದ್ರೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅನ್ನ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡೆ, ಮತ್ತೆ ಇಲ್ಲಿ ತೆಳು ಆಯಿತು ಅಂತ ಸ್ವಲ್ಪ ಅನ್ನ ಸೇರಿಸ್ಕೊಂಡೆ. ಸೊ ಟೋಟಲ್ ಆಗಿ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಅನ್ನ ಮತ್ತೆ 2.5 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಲೆಫ್ಟ್ ಹ್ಯಾಂಡಿಗೆ ನನ್ನ ಪ್ಯಾಕ್ಗಳನ್ನು ಹಾಕಿ ವೈಟ್ ಅಂಡ್ ಬ್ಲ್ಯಾಕ್ ಆಗೋಗಿದೆ. ಸೊ ಹಾಗಾಗಿ ಈಗ ವೈಟ್ ಇರುವಂತ ಕೈಯನ್ನ ಸೈಡಲ್ಲಿಟ್ಟು ರೈಟ್ ಹ್ಯಾಂಡಿಗೆ ಹಾಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಸಾರಿ ರೈಟ್ ಹ್ಯಾಂಡ್ಗೆ ಹಾಕೋಣ ಅಂತ. ನೋಡ್ತಾ ಇದ್ದೀರಲ್ಲ, ನಾನು ಬೆಳಕಲ್ಲೇ ಇಟ್ಕೊಂಡು 2 ಕೈಯನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ರೈಟ್ ಹ್ಯಾಂಡ್ಗೆ ಹಾಕೋತಾ ಇದ್ದೀನಿ. ನೆನಪಿರ್ಲಿ, ಈ ಒಂದು ಪ್ಯಾಕ್ ಅನ್ನ ನಾವು ಒಂದು 6 ಗಂಟೆ, ಸಂಜೆ 6 ಗಂಟೆ ಮೇಲೆ ನಾವು ಇದನ್ನ ಹಾಕೊಳ್ಬೇಕು. ಹೇಗೆ ಹಾಕೋಬೇಕು? ಸೊ ನಾವು ಅಪ್ವರ್ಡ್ ಡೈರೆಕ್ಷನ್ ಮತ್ತೆ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಹಾಕಬೇಕು. ಯಾಕೆಂದ್ರೆ ನಮಗೆ ಈ ಏಜಿಂಗ್ ಸ್ಕಿನ್ ಎಲ್ಲ, ನಮಗೆ ಈ ಹ್ಯಾಂಗ್ ಆಗಿರುವಂತ ಸ್ಕಿನ್ ಎಲ್ಲ ಟೈಟ್ ಆಗಬೇಕು ಮತ್ತೆ ಬ್ರೈಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಅಪ್ವರ್ಡ್ ಡೈರೆಕ್ಷನ್, ಮೇಲಿನ ಭಾಗಕ್ಕೆ ಮತ್ತೆ ಹಿಂದೆ, ಈ ರೀತಿಯಾಗಿ ಹಿಂದೆ ಮತ್ತೆ ಮೇಲೆ ಭಾಗಕ್ಕೆ ಹೋಗ್ಬೇಕು. ಹಾಕೊಂಡು ನಾವು ಇದು 30 ನಿಮಿಷ ಹಾಗೆ ಬಿಡಬೇಕು, ಮಾತಾಡಬಾರ್ದು. ಇದು ನೆನಪಿರ್ಲಿ, ನಾವು ಊಟ ಮಾಡೋದಾಗ್ಲಿ, ಏನಾದ್ರೂ ಕುಡಿಯೋದಾಗ್ಲಿ, ಈ ರೀತಿ ಏನು ಮಾಡಬಾರ್ದು. ಇದು ಹಾಕೊಂಡು ಒಂದು ಅರ್ಧ ಗಂಟೆ, 20ರಿಂದ 30 ನಿಮಿಷ ಮೌನವಾಗಿ ಕೂತ್ಕೊಂಡ್ಬಿಡೋಣ. ಒಂದು ಪೇಪರ್ ಓದ್ತಾನೋ, ಬುಕ್ಸ್ ಓದ್ತಾನೋ. ಈ ಬುಕ್ ಓದೋ ಅಭ್ಯಾಸ ಅಂತೂ ನಮ್ಗೆಲ್ಲ ಬಿಟ್ಟೆ ಹೋಗಿದೆ. ಸೊ ಮೊಬೈಲ್ ಕೂಡ ನೋಡ್ಕೋಬಹುದು, ಯಾಕಂದ್ರೆ ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ. ಮತ್ತೆ ಇಲ್ಲಿ ಯಾರಿಗಾದ್ರೂ ಮೊಸರು ಆಗಲ್ಲ ಅನ್ನೋದಾದ್ರೆ ಮೊಸರನ್ನ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಮೊಸರಿಲ್ಲ ಅಂದರೆ ನೀವು ಹಾಲು ಕೂಡ ಹಾಕ್ಕೊಳ್ಬೋದು, ಆದರೆ ನೀವು ಮೊಸರು ಹಾಕ್ಕೊಂಡ್ರೆ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ. ನಾನಿಲ್ಲಿ ನಿಮಗೆ ಫೇಸಲ್ಲಿ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಈಗಾಗಲೇ ನನಗೆ ಸುಮಾರು ಒಂದು ವಾರನೇ ಆಗ್ತಿದೆ ಅನ್ಕೋತೀನಿ, ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು, ನೀವು ಫೇಸೇ ತೋರಿಸಲ್ಲ, ನೀವು ಇಷ್ಟೊಂದು ವೈಟ್ ಆಗಿದ್ರೆ ಅದು ನನಗೆ ಆ ಭಾಷೆ, ಆ ಲ್ಯಾಂಗ್ವೇಜನ್ನು ಮಾತಾಡಲಿಕ್ಕೆ ಒಂಥರ ನಗು ಬರುತ್ತೆ. ಆ ರೀತಿಯಾಗಿ ಒಂದು ಕಮೆಂಟನ್ನು ಹಾಕಿದ್ರು. ಆ ಒಂದು ಕಮೆಂಟನ್ನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು.
ಏಕೆಂದರೆ ನಿಮ್ಮ ಎಜುಕೇಷನ್ ಲೆವೆಲನ್ನು ಅದು ತೋರಿಸುತ್ತೆ. ಮತ್ತೆ ಇನ್ನೇನು ಅಂದರೆ ನೀವು ಫೇಸ್ ತೋರಿಸಿ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಅಂದರೆ ಮಾತ್ರ ನಿಜ. ನೀವು ಫೇಸ್ ತೋರಿಸಿ ಮಾಡ್ತಿಲ್ಲ ಅನ್ನೋದಾದರೆ ಸುಳ್ಳು ಅನ್ನೋದು ತಪ್ಪು. ಏಕೆಂದರೆ ಸುಳ್ಳು ಹೇಳೋರು ಫೇಸ್ ತೋರಿಸಿನೂ ಮಾಡ್ಬೋದು, ಮತ್ತು ಸುಳ್ಳು ಹೇಳೋರು ಫೇಸ್ ತೋರಿಸ್ತಲೇನೂ ಕೂಡ ಮಾಡ್ಬೋದು. ಅದು ನಮ್ಮ ಒಂದು ಇದು ಈ ಒಂದು ಪ್ಯಾಕ್ಗಳಾಗ್ಬೋದು, ನಾವೇನೇ ಒಂದು ರೆಮಿಡಿಗಳ ಹೇಳ್ತಾ ಇರೋದಿರ್ಬೋದು, ಅದು ಫೇಸ್ ತೋರಿಸ್ಲಿ ಅಥವಾ ತೋರಿಸದೇ ಇರಲಿ, ನಾವು ಅದನ್ನು ಟ್ರೈ ಮಾಡಿದಾಗ ನಮಗೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಸೊ ಯಾರು ದಯವಿಟ್ಟು ಯಾರಿಗೂ ಈ ರೀತಿಯಾದ ಒಂದು ಕಮೆಂಟ್ಸ್ಗಳನ್ನು ಹಾಕಕ್ಕೆ ಹೋಗಬೇಡಿ. ರೀಸೆಂಟಾಗಿ ಈ ಐಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಫೇಕ್ ಐಡಿಗಳಿಂದ ಕಮೆಂಟ್ಗಳನ್ನು ಹಾಕ್ತೀರಾ. ದಯವಿಟ್ಟು ಯೂಟ್ಯೂಬ್ ಮಾಡೋದು ತುಂಬ ಸುಲಭ ಅಲ್ಲ. ನೀವು ವಿಡಿಯೋಗಳನ್ನು ನೋಡ್ತೀರಾ, ಎಲ್ಲರೂ ಅಷ್ಟೇ ತುಂಬ ಕಷ್ಟಪಡ್ತಾರೆ. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಪ್ರತಿಯೊಬ್ಬ ನನ್ನ ಫ್ರೆಂಡ್ಸ್ಗಳಾಗ್ಬೋದು ಯಾರೇ ಆಗ್ಬೋದು ತುಂಬ ಕಷ್ಟ ಇದೆ. ನಾವು ಅಂದ್ಕೊಳ್ಳೋ ಅಷ್ಟು ಸುಲಭ ಅಲ್ಲ. ನಿಮ್ಗೆ ಅನಿಸ್ಬೋದು ಏನೋ ಮಾಡಿದ್ರು, ಏನೋ ಮುಖಕ್ಕೆ ಹಚ್ಚಿದ್ರು, ಏನೋ ತೋರಿಸಿದ್ರು ಅಂತ. ಅದನ್ನು ಒಂದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದೊಂದು ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಖಂಡಿತ ಯಾರಿಗೂ ಈ ರೀತಿಯಾದ ಒಂದು ಕಮೆಂಟ್ಗಳನ್ನು ಹಾಕಬೇಡಿ. ಇದೆಲ್ಲ ನೀವು ಟ್ರೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜೀನಿಯಸ್ ಇದೆ, ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅನ್ನೋದು. ನೋಡ್ತಾ ಇದ್ದೀರಲ್ಲ, ಈಗ ವಿಡಿಯೋಗೆ ಬಂದ್ಬಿಡೋಣ. ಈ ರೀತಿ ಅಪ್ವರ್ಡು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು 2-3 ಕೋಟನ್ನು ಹಾಕೊಂಡಿದ್ದೀನಿ ಮೇಲೆನೆ. ಸೊ ಇದು ಉಳ್ಕೊಳ್ತು ಅಂತ ಇದನ್ನ ಬಿಸಾಕೋದ್ ಬೇಡ. ಈ ಫೇಸ್ ಪ್ಯಾಕ್ ಅನ್ನ ನೀವು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಟು ಫ್ರಿಡ್ಜ್ ನಲ್ಲಿ ಇಡಬಹುದು. ಫ್ರಿಡ್ಜ್ ನಲ್ಲಿ ಇಟ್ಟು ನೀವು ಮತ್ತೆ ಇನ್ನೂ 1-2 ಸಾರಿ ಯೂಸ್ ಮಾಡ್ಕೊಳ್ಬಹುದು. ಒನ್ ಡೇ ಬಿಟ್ಟು ಒನ್ ಡೇ ಹಾಕೊಳ್ಳಿ. ವಾರದಲ್ಲಿ 3 ದಿನ ಹಾಕೊಂಡ್ರು ಇದು ಖಾಲಿಯಾಗಿ ಹೋಗುತ್ತೆ. ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಾವು 2 ಟೇಬಲ್ ಸ್ಪೂನ್ ತಗೊಂಡಿದ್ವಿ, ಅದೇ ಜಾಗದಲ್ಲಿ ನೀವು 1 ಟೇಬಲ್ ಸ್ಪೂನ್ ಕೂಡ ತಗೊಳ್ಬಹುದು, ಇಲ್ಲ ಅರ್ಧ ಕೂಡ ತಗೊಳ್ಬಹುದು. ಸೊ ಈಗ ಇದು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ನಾನು ಇಡೀ ವಾರ ಇದನ್ನ ಯೂಸ್ ಮಾಡ್ತೀನಿ. ವಾರದಲ್ಲಿ 3 ದಿನ ಹಚ್ಕೊಳ್ಬೇಕು. ಮತ್ತೆ ಇದನ್ನ ಹಚ್ಕೊಳ್ವಾಗ ಮಾತಾಡಬಾರ್ದು, 30 ನಿಮಿಷ ಬಿಡಬೇಕು. ತುಂಬ ಒಂದು ಎಷ್ಟು ಕೂಲ್ ಎಫೆಕ್ಟ್ ಕೊಡ್ತಾ ಇದೆ ಅಂದರೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಖಂಡಿತ ಇದನ್ನು ಟ್ರೈ ಮಾಡಿ. ಅದರಲ್ಲೂ 35-40+ ಇರೋರು ಖಂಡಿತ ಇದನ್ನು ಟ್ರೈ ಮಾಡಿ. ತುಂಬ ಒಂದು ಇನ್ಸ್ಟೆಂಟ್ ರಿಸಲ್ಟು ಇದು. ಅಂದರೆ ನಾನು ಹೇಳೋದು ತುಂಬ ಬೆಳ್ಳಗೆ ಕಾಣ್ತೀರಾ ಅನ್ನೋದಲ್ಲ, ಆದರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ಸು ಬರುತ್ತೆ, ಮತ್ತು ಸ್ವಲ್ಪ ಸ್ಕಿನ್ನು ಯಂಗ್ನೆಸ್ಸು ಕಾಣುತ್ತೆ. ಸೊ 25 ವರ್ಷದವ್ರ ಥರ ಕಾಣ್ತೀರಾ ಅಂತ ಹೇಳಲಿಕ್ಕೆ ಬರಲ್ಲ. ಸ್ವಲ್ಪ ನಿಮಗೆ ಇದು ಸ್ಕಿನ್ನು ಯಂಗ್ನೆಸ್ ಅನ್ನೋ ಒಂದು ಫೀಲನ್ನು ಕೊಡುತ್ತೆ. ನೆಗೆಟಿವ್ ಕಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ, ನಾನು ಮಾತಾಡಿದ್ದೇನಾದರೂ ತಪ್ಪಿದ್ರೆ ದಯವಿಟ್ಟು ತಪ್ಪಾ ಸರಿನಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಏನೇನೆಲ್ಲ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿದೆ ಅನ್ನೋದನ್ನು ಯಾರು ಕರೆಕ್ಟಾಗಿ ತಿಳಿಸ್ತೀರಾ ಫಸ್ಟ್ ಕಮೆಂಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಯಾರ್ದಾದ್ರು ಹೆಸರು ಹೇಳೋದು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನಾನು ಮನೇಲೆ ಮಾಡಿರೋಂಥ ಹೋಮ್ ಮೇಡ್ ಲಿಪ್ ಬಾಮು. ಈಗಾಗಲೇ ನಾನು ಇದನ್ನು ಸೇಲ್ ಕೂಡ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ. ನೀವು ಫಂಕ್ಷನ್ಸಿಗೂ ಕೂಡ ವಿತೌಟ್ ಲಿಪ್ಸ್ಟಿಕ್ ಇದನ್ನು ಹಾಕ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿರೋ ಒಂದು ಲಿಪ್ ಬಾಮು. ಮತ್ತು ಇದು ನಿಮಗೆ ಸಾಫ್ಟ್ ಕೊಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ. ತುಟಿಗಳೆಲ್ಲ ಡ್ರೈ ಆಗಿ ಒಡೆದು ಒಂದು ರೀತಿ ಉರಿ ಬಂದಿರೋ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಈ ಲಿಪ್ ಬಾಮನ್ನು ಯೂಸ್ ಮಾಡಿ. ಒಂದು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಮತ್ತು ಒಂದು ನ್ಯಾಚುರಲ್ ಆಗಿರೋವಂಥ ಕಲರು. ಸೊ ಯಾರಿಗೆಲ್ಲ ಬೇಕು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲಿದೆ, ನೀವು ಆರ್ಡರನ್ನು ಪ್ಲೇಸ್ ಮಾಡ್ಬೋದು. ಸೋಪ್ ಎಲ್ಲ ಸೇಲಿಗೆ ಸ್ಟಾಕ್ ರೆಡಿಯಾಗಿದೆ. ಸುಮಾರು ಜನ ತರಿಸ್ಕೊಂಡಿದ್ದೀರಿ, ಸುಮಾರು ಜನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀರಿ. ಸೊ ಹಾಗಾಗಿ ಎಲ್ಲ ಈಗ ಸೋಪ್ಗಳು ರೆಡಿಯಾಗಿದೆ. ನೀವು ಬೇಕಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಯಾರೆಲ್ಲ ವೆಯ್ಟಿಂಗಲ್ಲಿದ್ದಿರಿ ದಯವಿಟ್ಟು ಸಾರಿ, ನಾನು ಹೇಳಿದ್ದೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಸೋಪ್ಸ್ ಎಲ್ಲ ರೆಡಿಯಾಗಿದೆ, ನೀವು ಆರ್ಡ್ರ್ ಕೂಡ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟು ಹೀಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಆಯಿಲ್ಸ್ ಬೇಸ್ಡ್ ಫುಲ್ ಎಲ್ಲ ಗಾಣದೆಣ್ಣೆ, ಹರಳೆಣ್ಣೆ ಆಗ್ಬೋದು, ಸನ್ಫ್ಲವರ್ ಆಯಿಲ್ ಆಗ್ಬೋದು, ಪೀನಟ್ ಆಯಿಲ್ ಆಗ್ಬೋದು, ಕೋಕೋನಟ್ ಆಯಿಲ್ ಆಗ್ಬೋದು, ಇವನ್ ನಾವು ಮಸ್ಟರ್ಡ್ ಆಯಿಲು, ಎಲ್ಲ ಆಯಿಲ್ಸ್ಗಳು, ಗಾಣದೆಣ್ಣೆ, ಆಲಿವ್ ಆಯಿಲು, ಮತ್ತೆ ಆಲ್ಮಂಡ್ ಆಯಿಲು, ಮತ್ತೆ ನೀರು ಕೂಡ ನಾನು ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಅನ್ನೇ ಯೂಸ್ ಮಾಡಿರೋದು. ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಸೋಪನ್ನ ಸೆಂಡ್ ಮಾಡಿದ್ದೀನಿ. ಇನ್ನು ರಿವ್ಯೂ ಕೊಡ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ಒಂದೇ ದಿನ ಇವತ್ತು ಹಚ್ಚಿದ್ವಿ ನಾಳೆನೇ ಗ್ಲೋ ಬರುತ್ತೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ಕೆಮಿಕಲ್ ಫ್ರೀ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಮತ್ತೆ ಆಯಿಲ್ ಬೇಸ್ಡ್, ಫುಲ್ ಕೋಲ್ಡ್ ಪ್ರೆಸ್ ಆಯಿಲ್ ಬೇಸ್ಡ್, ಮತ್ತೆ ಡಾರ್ಕ್ ಸ್ಪಾಟ್ಸ್ ನೆಲ್ಲ ರಿಮೂವ್ ಮಾಡುವಂತ ಒಂದು ಶಕ್ತಿ ಈ ಸೋಪ್ ಅಲ್ಲಿ ಇದೆ. ಯಾರ್ಯಾರು ಬೇಕು ಆರ್ಡರ್ ಮಾಡ್ಕೊಳ್ಳಿ. ಲಿಪ್ ಬಾಮ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಫೇಸ್ ವಾಶ್ ಪೌಡರ್ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆಲ್ಲಾನು ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಕಸ್ಟಮೈಸ್ ಸೋಪ್ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ. ಸುಮಾರು ಜನ ಕಸ್ಟಮೈಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು. ಸೊ ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.